ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಇಂದಿನ ತೀವ್ರ ಕುತೂಹಲಕಾರಿ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಮನೆಯ ಸಾಲ ತೀರಿಸಲು ಸೂರ್ಯ ಮೀನಾ ಪಟ್ಟಶ್ರಮ ಒಂದೆಡೆಯಾದರೆ, ಮನೋಜ್ ಮಾಡಿದ ಫೋರ್ಜರಿ ತಪ್ಪಿಗೆ ಕಂಬಿ ಎಣಿಸುವಂಥ ಪರಿಸ್ಥಿತಿ ಬಂದೊದಗಿದೆ. ಸಂಚಿಕೆ ಆರಂಭದಲ್ಲಿ ಸೂರ್ಯ ತನ್ನ ಕಷ್ಟದ ದುಡಿಮೆ, ಮೀನಾ ತಾಳಿ ಚೈನ್ ಮಾರಿದ ಹಣ ಹಾಗೂ ರವಿ ಮೈಕ್ ಕೊಟ್ಟ ಸಾಲ ಸೇರಿಸಿ 10 ಲಕ್ಷ ರೂಪಾಯಿ ಫೈನಾನ್ಸಿಯರ್ಗೆ ಕಟ್ಟಿ ಬಂದು ಮನೆಯಲ್ಲಿ ವಿಷಯ ತಿಳಿಸ್ತಾನೆ. ಇನ್ನು 38 ಲಕ್ಷ ಬಾಕಿ ಇದೆ ಎಂದು ರಂಗನಾಥ್ ಅವರಿಗೆ ಧೈರ್ಯ ತುಂಬುತ್ತಾನೆ. ಆದರೆ ಈ ಖುಷಿ ಹೆಚ್ಚು ಹೊತ್ತು ನಿಲ್ಲುವುದಿಲ್ಲ. ಅಷ್ಟರಲ್ಲಿ ಮನೆಗೆ ಎಂಟ್ರಿ ಕೊಡುವ ಪೊಲೀಸರು ತಂದೆ ರಂಗನಾಥ್ ಅವರ ಸರ್ಜರಿಯನ್ನು ಫೋರ್ಜರಿ ಮಾಡಿ 48 ಲಕ್ಷ ಸಾಲ ಪಡೆದು ವಂಚಿಸಿರುವ ಆರೋಪದ ಮೇಲೆ ಮನೋಜನನ್ನು ಅರೆಸ್ಟ್ ಮಾಡಲು ವಾರೆಂಟ್ ತೋರಿಸುತ್ತಾರೆ. ಪೊಲೀಸರನ್ನು ನೋಡಿ ಬೆದರಿದ ಮನೋಜ್ ಓಡಲು ಯತ್ನಿಸಿದರೂ ಪೊಲೀಸರು ಹಿಡಿದು ಎಳೆತರುತ್ತಾರೆ. ನೆರೆಯವರ ಮುಂದೆ ತಲೆ ತಗ್ಗಿಸುವಂತಾದ ರಂಗನಾಥ್, ಇವನ ಈ ಪರಿಸ್ಥಿತಿಗೆ ನೀನೇ ಕಾರಣ ಶಾಂತಿ ಎಂದು ಹೆಂಡತಿ ಮೇಲೆ ರೊಚ್ಚುಗೇಳ್ತಾರೆ. ಇತ್ತ ಅರೆಸ್ಟ್ ಹಿಂದಿನ ಕುತಂತ್ರ ವಿಶಾಲಾಕ್ಷಿಯದ್ದು ಎಂದು ತಿಳಿದು ಬರುತ್ತದೆ. ಫೋರ್ಜರಿ ಕೇಸ್ನಲ್ಲಿ ಮನೋಜ್ಗೆ ಸುಲಭವಾಗಿ ಬೇಲ್ ಸಿಗುವುದಿಲ್ಲ ಎಂದು ಫೈನಾನ್ಸಿಯರ್ ಜೊತೆ ಸೇರಿ ವಿಶಾಲಾಕ್ಷಿ ಸಂಭ್ರಮಿಸುತ್ತಾಳೆ. ಅದೇ ಸಮಯಕ್ಕೆ ರೋಹಿಣಿ ವಿಶಾಲಾಕ್ಷಿ ಬಳಿ ಓಡಿ ಬಂದು ಕಣ್ಣೀರಿಟ್ಟಾಗ, ಇದೆಲ್ಲವೂ ನಿನ್ನ ಒಳಿತಿಗಾಗಿಯೇ ಮಾಡಿದ್ದು. ಮನೋಜನನ್ನು ಸೂರ್ಯ ಮೀನಾರಿಂದ ದೂರ ಮಾಡಿ ನಿನ್ನ ಹತ್ತಿರ ತರಲು ಇದು ಸೂಕ್ತ ಸಮಯ. ನೀನೇ ಮುಂದೆ ನಿಂತು ಅವನನ್ನು ಜೈಲಿನಿಂದ ಬಿಡಿಸಿ ಅವನ ಪ್ರೀತಿಗಿಟ್ಟಿಸಿಕೊ ಎಂದು ವಿಶಾಲಾಕ್ಷಿ ಮೈಂಡ್ಗೆ ಮಾಡ್ತಾಳೆ. ಪೊಲೀಸ್ ಸ್ಟೇಷನ್ನಲ್ಲಿ ಸೂರ್ಯ ಮತ್ತು ಮೀನಾ ಲಾಯರ್ ಜೊತೆ ಬಂದು ಮನೋಜನನ್ನು ಬಚಾವ್ ಮಾಡಲು ಪ್ರಯತ್ನಿಸ್ತಾರೆ. ಆದರೆ ಇದು ನಾನ್ ಬೇಲಬಲ್ ಫೋರ್ಜರಿ ಕೇಸ್ ಆಗಿರುವುದರಿಂದ ಬೇಲ್ ಸಿಗುವುದು ತುಂಬ ಕಷ್ಟ. ಫೈನಾನ್ಸಿಯರ್ ಕಂಪ್ಲೇಂಟ್ ವಾಪಸ್ ತಗೊಂಡರೆ ಮಾತ್ರ ಸಾಧ್ಯ ಎಂದು ಲಾಯರ್ ಹೇಳ್ತಾರೆ. ಇತ್ತ ಸ್ಟೇಷನ್ನಲ್ಲಿ ಶಾಂತಿ ರಂಪಾಟ ಮಾಡುತ್ತಿದ್ದರೆ ರೋಹಿಣಿ ಎಂಟ್ರಿ ಕೊಟ್ಟು ಮನೋಜ್ಗೆ ಧೈರ್ಯ ತುಂಬಿ, ನಾನೇ ನಿನ್ನನ್ನು ಹೊರಗೆ ತರುತ್ತೇನೆ ಎಂದು ಸವಾಲು ಹಾಕಿ ಹೊರಡುತ್ತಾಳೆ. ರೋಹಿಣಿ ಮತ್ತು ವಿಶಾಲಾಕ್ಷಿ ಈ ನಾಟಕವನ್ನು ಮೀನಾ, ಸೂರ್ಯ ಗ್ರಹಿಸ್ತಾರ. ಫೈನಾನ್ಸಿಯರ್ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳುವಂತೆ ಮಾಡಲು ಮೀನಾ ಮಾಡಲಿರುವ ಹೊಸ ಪ್ಲ್ಯಾನ್ ಏನು, ಮುಂದೆ ಏನಾಗುತ್ತದೆ ಎಂದು ತಿಳಿಯಲು ಮುಂದಿನ ಸಂಚಿಕೆಗಳನ್ನು ವೀಕ್ಷಿಸಿ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ನೋಡಿದ್ರೆ ನಿಮಗೆ ವಿಡಿಯೋ ಏನು ಅಂತ ಹೇಳಿ ಅರ್ಥ ಆಗುತ್ತೆ. ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.